ಡೇ ಏನಲ್ಲ, ಜಸ್ಟ್ ನಾರ್ಮಲ್ ಡೇ. ಸೂರ್ಯನ ಬೆಳಕಿಲ್ದೆ ಕಣ್ ಬಿಡೋಕೆ ಆಗ್ತಿರ್ಲಿಲ್ಲ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಒಂದ್ ಖಡಕ್ ಚಾಯ್ ಕುಡಿಬೇಕನ್ನಿಸ್ತು. ಅಫ್ಕೋರ್ಸ್ ನಾವು ಚಿಕ್ಕಮಂಗ್ಳೂರವರು ಜಾಸ್ತಿ ಕಾಫಿನ ಪ್ರಿಫರ್ ಮಾಡ್ತೀವಿ. ಬಟ್ ಅಪರೂಪಕ್ಕೆ ಖಡಕ್ ಟೀ ಕುಡಿಬೇಕು ಅನ್ನಿಸ್ತು. ಮಾಡಕ್ ಇಂಟ್ರೆಸ್ಟ್ ಇರ್ಲಿಲ್ವೇ? ಆದ್ರೆ ಏನ್ ಮಾಡೋದು, ಈ ಕಾಫಿ ಅಥವಾ ಟೀ ಇಲ್ಲ ಅಂದ್ರೆ ಈ ಹವಾಮಾನಕ್ಕೆ ಅವಮಾನ ಮಾಡ್ದಂಗೆ. ನಿಂಗೇನ್ ಬುದ್ಧಿಗಿದೆ ಆಯ್ತಾ? ಎಷ್ಟೆಲ್ಲ ಹೇಳೋದು, ಕಾಫಿ ಕುಡಿದೆ ಟೀ ಕುಡಿದೆ ತಲೆ ತಿಂತಾ ಇದೆಯಾ? ಮದ್ದೂರಲ್ಲಿ ಕುಡಿದೆ, ಚನ್ನಪಟ್ಟಣ ಕುಡಿದೆ, ರಾಮನಗರ ಕುಡಿದೆ, ಅದೇನ್ ಟಾನಿಕ ಕುಡಿದ್ರೆ ಶಕ್ತಿ ಬರಕ್ಕೆ? ಸೊ ನಮ್ ವಿಕ್ಕಿ ಬಾಸ್ ಇವತ್ತು ನನ್ಗೆ ಟೀ ಮಾಡ್ಕೊಟ್ಟಿದ್ದು. ಆಕ್ಚುಲಿ ಇದೇನ್ ಕುಕ್ಕಿಂಗ್ ವ್ಲಾಗ್ ಅಲ್ಲ, ಬಟ್ ಈ ರೀತಿ ಟೀ ಮಾಡೋದ್ ನೋಡಿದ್ ನಾನು ಇದೇ ಫಸ್ಟ್ ಟೈಮ್. ನೀರ್ ಮಳ್ಳೋಕಿಟ್ಟು ಏಲಕ್ಕಿ, ಶುಂಠಿ, ಟೀ ಪುಡಿ ಹಾಕಿ ಫ್ಲೇವರ್ ಬರೋ ತನಕ ಬಾಯ್ಲ್ ಮಾಡಿ ಆಮೇಲೆ ಅದಕ್ಕೆ ಮಿಲ್ಕ್ ಆಡ್ ಮಾಡಿದ್ರೆ ಖಡಕ್ ಟೀ ರೆಡಿ ಆಗುತ್ತೆ. ಆದ್ರೆ ಪಾರ್ಲೆಜಿ ಬಿಸ್ಕೆಟ್ ಹಾಕಿದ್ದಾರೆ. ನಿನ್ಗೆಲ್ಲ ಬರುತ್ತೆ, ನಮ್ ದೊಡ್ಡಣ್ಣ ಕಣ್ಯ, ನಮ್ ದೊಡ್ಡಣ್ಣ ಸ್ಪೆಷಲ್. ಏನಪ್ಪ ಇದು ಅಂತೆಲ್ಲ ತೀರಾ ತಲೆ ಕೆಡ್ಸ್ಕೋಬೇಡಿ. ತುಂಬಾ ಟೀ ಅಂಗಡಿಲಿ ಇದೇ ತರ ಮಾಡೋದಂತೆ. ಟೀ ತುಂಬಾ ಗಟ್ಟಿಯಾಗಿ ಬರುತ್ತಂತೆ, ಮತ್ತೆ ಖಡಕ್ ಆಗಿರುತ್ತೆ. ಟೇಸ್ಟ್ ಕೂಡ ಸೂಪರ್ ಆಗಿತ್ತು. ಹೊರಗಡೆ ಮಳೆ ಬರ್ತಿತ್ತು. ಮನ್ಸಲ್ಲಿ ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಈ ಸಾಂಗ್ ಬರ್ತಿತ್ತು. ಹಾಗೆ ಟೀ ಕುಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದೇ ಇವತ್ತಿನ ಸುಂದರ ಕ್ಷಣಗಳು. ಆದಷ್ಟು ಡೈಲಿ ವ್ಲಾಗ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಮಿನಿ ವ್ಲಾಗ್. ಸೈನಿಂಗ್ ಆಫ್ ಸ್ವಾತಿ ವಿಕಾಸ್.